ಅವ್ರ ಜೊತೆಗೆ JDS ಅಂತ ಈಗ ಪಾಪ ಎಲ್ಲ ಕಳ್ಕೊಂಡಾರ ಅವರು. ಅವ್ರಿಗೊಂದು ದೊಡ್ಡ ಅಸ್ತ್ರ ಅದು ಈ ಒಂದು ಮೈಸೂರು ಏರಿಯಾದಲ್ಲೇ, ಮೈಸೂರು ಬೆಂಗಳೂರು ಏರಿಯಾದಲ್ಲೇ, ಹಳೆ ಮೈಸೂರು ಭಾಗದಲ್ಲೇ. ಹೀಗಾಗಿ ಅಲ್ಲಿ ಒಕ್ಕಲಿಗರ ಕಮ್ಯುನಿಟಿನ ತನ್ನ ವಿಷಯಕ್ಕೆ ತನಗೆ ಆಪ್ತತೆ ಮಾಡೋ ಜೊತೆಗೆ ನಿಮ್ಮ ವಿರುದ್ಧ ಅವ್ರಿಗೆ ಸಹಜದ ಇಬ್ಬರು ಪರಸ್ಪರ ಎದುರಾಳಿಗಳು. ಅದ್ರ ಜೊತೆಗೆ BJP ಅಂತ ಅವ್ರು ಸಹಜದ ಅವರು ತಮ್ಮ ರಾಜಕೀಯ ಲಾಭ ಬರೋರ. ಹೀಗಾಗಿ ಎಲ್ಲ ಸಂಯುಕ್ತ ಹೋರಾಟಕ್ಕೆ ಅಲ್ಲಿ ಜನ ಸ್ಪಂದನೆ ಆಗ್ತದೆ. ದೊಡ್ಡ ರೈತರ ಹೊರಗೆ ಬರಲಿಕ್ಕೆ ಹೋಗೋದಿಲ್ಲ ಅವ್ರು ಏನ್ರಿ ನಮ್ಮ ವ್ಯಾಪಾರಿಗಳಾಗಿರ್ಬೋದು, ಮತ್ತವರಾಗಿರ್ಬೋದು, ಈ ಪಾಳೆಗಾರರಾಗಿರ್ಬೋದು, ದೊಡ್ಡ ದೊಡ್ಡ ಪಾಳೆಗಾರರಾಗಿರ್ಬೋದು, ಇವರಿಗೆ ಹೊಗೆ ಇಲ್ಲದ ಬಾಣ ಬೇಕು ಅಂತ. ನಮ್ಗೆ ಹೊಗೆ ಇಲ್ಲದ ಬಾಣ ಅಂದ್ರೇನು, ಅನ್ನ ಅವ್ರಿಗೆ ಬೇಕು, ಆದರೆ ಅವ್ರು ದುಡಿಯೋರಲ್ಲ, ಇನ್ನೊಬ್ಬರು ಹೆಗಲ ಮೇಲೆ ತಾವು ಬಗೆಹರಿಸ್ಕೊಳ್ಳೋಂಥವು. ಈಗ ಅಂಥ ಅವಕಾಶ ಅವ್ರು ಸಿಕ್ಕದ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಆದರೆ ಇದೆಲ್ಲ ಒಂದಾದಾಗ ಕಾಂಗ್ರೆಸ್ಸಿಗರಿಗೆ ಮುಂಬರುವ ಎಲೆಕ್ಷನ್ದಲ್ಲೇ ನಿಶ್ಚಿತವಾಗಿ ಪೆಟ್ಟು ಕೊಡ್ತದೆ ಆ ಭಾಗದಲ್ಲಿ. ಮತ್ತು ಇಲ್ಲಿ ರಾಜ್ಯ ತುಂಬ ಹಬ್ಬದ ಸಾಧ್ಯತೆಗಳಿದ್ದಾವೆ. ಮತ್ತು BJP ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಲಿಷ್ಠ ಪಕ್ಷದ ಅಂತೇನು ಬಿಡಿಸಿಡ್ಬೇಕಾಗಿಲ್ಲ. ಯಾರು ಎಷ್ಟು ನೀವಾಗಿರ್ಬೋದು, BJPಗರಾಗಿರ್ಬೋದು, JDS ಆಗಿರ್ಬೋದು, ಎಷ್ಟು ರೈತರ ಬಗ್ಗೆ ಪ್ರೀತಿ ಇದ್ದಾರೆ ಅನ್ನೋದು ಇತಿಹಾಸಗಳಿದ್ದಾವೆ. ರೈತರಿಗೆ ಮುಖ್ಯ ಬೇಕಾಗಿದ್ದು ನೀರು ಮತ್ತು ಒಂದು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಮಾಡೋದು ಇಲ್ಲ. ಅದನ್ನು ಏನೋ ಭಾಳ ಮಾಡಿ ನೀರಷ್ಟು ಮಾಡ್ಬೋದು, ಅದನ್ನು ಮಾರ್ಕೆಟ್ ಮಾಡಿಕೊಡ್ತಿರೋದು ಅನ್ನಿಸ್ತಾ ಇಲ್ಲ. ಕಾಂಗ್ರೆಸ್ಸಿಂದ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ, ಜೊತೆಗೆ BJP ಮತ್ತು JDS ಅವ್ರು ಮೊದಲೇ ಇಲ್ಲ. ಅವರು ಈಗ ಅನುಕೂಲದ ಸಿಂದು ಇಲೆಕ್ಷನ್ ಬಂತು, ವಿಷಯ ಇರಲಿಲ್ಲ ಅವ್ರಿಗೆ. ನಿಮ್ಮ ಗ್ಯಾರಂಟಿ ವಿರುದ್ಧ ಹೋಗೋದು ಅಷ್ಟೇ ಕಷ್ಟ ಇತ್ತು. ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನುವಂಥದ್ದು ಹೇಳಬೇಕು. ಗ್ಯಾರಂಟಿ ಬಂದ್ ಮಾಡ್ತೀವಿ ಅಂತ ಹೇಳಿದರೆ ನಿಶ್ಚಿತವಾಗಿಯೂ BJP ಮತ್ತು JDSಗೆ ಮುಂದಿನ ಎಲೆಕ್ಷನ್ದಲ್ಲಿ ಮತ್ತೆ ಸೋಲು ಗ್ಯಾರಂಟಿ.